ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಒಂದು ಸ್ವಲ್ಪ ಗುಡ್ ನ್ಯೂಸ್, ಯಾಕಂದರೆ ಭಾಳ ದೊಡ್ಡದೇನಲ್ಲ, ಬಟ್ ಸ್ವಲ್ಪ ಗುಡ್ ನ್ಯೂಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇನಂತ ಅಂದರೆ, ಈಗ ತಾನೇ ಕೆ ಇ ಅವರ ಒಂದು ನೀಟ್ ವೆಬ್ಸೈಟಲ್ಲಿ, ಅಂದರೆ ಕೆ ಇ ಎ ನೀಟಲ್ಲಿ ಬಂದಿರುವಂಥ ಒಂದು ನೋಟಿಫಿಕೇಷನ್ ಪ್ರಕಾರ ಈ ವರ್ಷ ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಎಮ್ ವಿ ಜೆ ಮೆಡಿಕಲ್ ಸೈನ್ಸಲ್ಲಿ ನಿಮಗೆ 50 ಸೀಟುಗಳ ಹಾಗೆ 150 ಸೀಟುಗಳು ಜಾಸ್ತಿಯಾಗಿ ಪರ್ಮಿಷನ್ ಸಿಕ್ಕಿರುವಂಥದ್ದು. ಸೊ ಇದು ಮೊದಲನೇ ರೌಂಡಿಗೆ ಆ್ಯಡ್ ಆಗಿರಲಿಲ್ಲ. ಸೊ ಈಗ ಇದು ಆ್ಯಡ್ ಆಗಿರುವಂಥದ್ದು. ಸೊ ಟೋಟಲ್ 150 ಸೀಟ್ಸ್ ಟೋಟಲ್ ಆಗಿ ಇನ್ಕ್ರೀಸ್ ಆಗಿರುವಂಥದ್ದು. ಮೊನ್ನೆ ರಿಲೀಸ್ ಮಾಡಿದಂತಹ ಸೀಟ್ ಮೆಟ್ರಿಕ್ಸ್ಗೆ ಇದು ಆ್ಯಡ್ ಆಗ್ತದೆ. ಸೊ ಡೆಫಿನೆಟ್ಲಿ ಇದರಿಂದ ಸ್ವಲ್ಪ ಮಟ್ಟಿಗೆ ಜನರಲ್ ಮೆರಿಟ್ದವರಿಗೂ ಹೆಲ್ಪ್ ಆಗ್ತದೆ, ಬೇರೆ ಕ್ಯಾಟಗರಿಯವರಿಗೂ ಕೂಡ ಹೆಲ್ಪ್ ಆಗ್ತದೆ, ಮತ್ತು 12 ಲ್ಯಾಕ್ ಸೀಟ್ಸ್ ಯಾರು ಸಿಕ್ಕಿಲ್ಲ ಅಂಥೇಳಿ ಕುತ್ಕೊಂಡಿದ್ದಾರೆ, ಸೊ ಅವರಿಗೂ ಕೂಡ ಇದು ಒಂದು ಹೆಲ್ಪ್ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಇದರಲ್ಲೂ ಕೂಡ ಇವು 3 ಮೈನಾರಿಟಿ ಕಾಲೇಜಸ್ಗಳಾಗಿರೋದ್ರಿಂದ ಎ ಜೆಯಲ್ಲಿ ತಮಿಳು ಮೈನಾರಿಟಿ, ಕನಚೂರಲ್ಲಿ ಮುಸ್ಲಿಂ ಮೈನಾರಿಟಿ ಮತ್ತು ಎಮ್ ವಿ ಜೆಯಲ್ಲಿ ತಮಿಳು ಮೈನಾರಿಟಿ. ಸೊ ಇಲ್ಲಿ ತುಳು, ಎ ಜೆಯಲ್ಲಿ ತುಳು, ಕನಚೂರಲ್ಲಿ ಮುಸ್ಲಿಂ ಮೈನಾರಿಟಿ, ಎಮ್ ವಿ ಜೆಯಲ್ಲಿ ತಮಿಳು ಮೈನಾರಿಟಿ ಅವರಿಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಎ ಜೆ ಮೆಡಿಕಲ್ ಕಾಲೇಜಲ್ಲಿ ಟೋಟಲ್ ನಾನ್ ಹೈದ್ರಾಬಾದ್ ಕರ್ನಾಟಕದಲ್ಲಿ 12 ಸೀಟ್ ಆ್ಯಡ್ ಆಗಿದೆ. ಸೊ ಅದರಲ್ಲಿ ಪಿ ಡಬ್ಲ್ಯೂಗೆ 1 ಸೀಟು ಕೂಡ ಇಲ್ಲ. ಸೊ ಸ್ಪೆಷಲ್ ಕೋಟಾಗೂ ಕೂಡ ಇಲ್ಲ, ಬ್ಯಾಲೆನ್ಸ್ 12 ನಾನ್ ಎಚ್ ಕೆದಲ್ಲಿ. ಸೊ ಎಚ್ ಕೆ ಸೀಟಿಗೆ 1 ಆ್ಯಡ್ ಆಗಿದೆ. ನಾನ್ ಎಚ್ ಕೆ ಇದರಲ್ಲಿ, ಅಂದರೆ ನಾನ್ ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಹೊರಗಿನವರಿಗೆ ಕನಚೂರಲ್ಲಿ 12 ಸೀಟ್ ಇದೆ, ಅದರಲ್ಲಿ 10+1, ಎಮ್ ವಿ ಜಿಯಲ್ಲೂ ಕೂಡ 11+1 ಇರುವಂಥದ್ದು. ಇನ್ನು ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟು ಅಂತ ನೋಡಿದರೆ, ಸೊ ಇದರಲ್ಲಿ ಜನರಲ್ ಮೆರಿಟ್ ನೋಡ್ಬೋದು, ಇಲ್ಲಿ 4 ಇದೆ. ಸೊ ಎಸ್ ಸಿ ಜಿಯಲ್ಲಿ 2 ಸೀಟ್ ಆ್ಯಡ್ ಆಗಿರುವಂಥದ್ದು, ಎಸ್ ಟಿ ಜಿಯಲ್ಲಿ 1, 2A ಜಿಯಲ್ಲಿ 2, 3A ಜಿಯಲ್ಲಿ 1 ಆ್ಯಡ್ ಆಗಿರುವಂಥದ್ದು. ಸೊ ಅದಾದಮೇಲೆ 2A ಜಿಯಲ್ಲಿ 1. ಇದಾದಮೇಲೆ ಕನಚೂರಲ್ಲೂ ಕೂಡ ಹಾಗೇನೆ. ಸೊ ಟೋಟಲ್ಲು ಇಲ್ಲಿ ನೋಡ್ಬೋದು, ಜಿ ಎಮ್ ಇಲ್ಲಿ 3 ಆ್ಯಡ್ ಆಗಿದೆ, ಜಿ ಎಮ್ ಆರ್ 1, ಎಸ್ ಸಿ ಜಿಯಲ್ಲಿ 1, ಎಸ್ ಟಿ ಜಿ 1, 1G ಕೆಟಗರಿ 1G 1, 2A ಜಿ 1, 2B ಜಿ 1, ಸೊ 3B ಜಿ 1. ಸೊ ಎಮ್ ವಿ ಜೆದಲ್ಲಿ 4 ಜಿ ಎಮ್ಮಲ್ಲಿ, 1 ಜಿ ಎಮ್ ಆರ್, ಅದ್ರ ಜೊತೆಗೆ 1 ಎಸ್ ಸಿ ಜಿ, ಸೊ ನೆಕ್ಸ್ಟು 2 2A ಜಿ, ದೆನ್ 1 3A ಜಿ ಒಳಗೆ ಆ್ಯಡ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಸೊ ಹೊಸ ಕಾಲೇಜುಗಳು ಆ್ಯಡ್ ಆಗಿರುವಂಥದ್ದು. ಹೊಸ ಕಾಲೇಜ್ ಅಂತ ಅಲ್ಲ, ಸಾರಿ, ಸೊ 50 ಸೀಟುಗಳ ಹಾಗೆ ಹಳೆಯ ಕಾಲೇಜಲ್ಲಿ ಆ್ಯಡ್ ಆಗಿರುವಂಥದ್ದು. ಡೆಫಿನೆಟ್ಲಿ ಇದೊಂದು ರೀತಿ ಮರುಭೂಮಿಯಲ್ಲಿ ಸ್ವಲ್ಪ OSC ಸಿಕ್ಕಾಗಿದೆ. ಸೊ ಯಾಕಂತಂದರೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇನೆ ಒದ್ದಾಡ್ತಾ ಇದ್ದರು, ಅವರಿಗೆ ಸ್ವಲ್ಪ ಮಟ್ಟಿನಲ್ಲಿ ಹೆಲ್ಪ್ ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದೇ ರೀತಿ ಎಚ್ ಕೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂತಂದರೆ 12 ಲಕ್ಷದಲ್ಲಿ ಸೊ ಜಿ ಎಮ್ ಪಿ ಕೆಟಗರಿಯಲ್ಲಿ ನೋಡಿ, ಸೊ ಜಿ ಎಮ್ ಪಿ ಎಚ್ ಕೆಟಗರಿಯಲ್ಲಿ 2 ಸೀಟ್ ಇದೆ. ಸೊ ಟೋಟಲ್ ಪಿ ಎನ್ ಒ ಸೇರಿ 38 ಸೀಟ್ಸ್ ಇದೆ. ಸೊ ಈ ಒಂದು 50ರಲ್ಲಿ 38 ಸೀಟ್ಸ್ ಇದೆ. ಪ್ರೈವೇಟಲ್ಲಿ 28, ಅದರಲ್ಲಿ ಪ್ರೈವೇಟ್ ಜಿ ಎಮ್ ಪಿ ಎಚ್ ಕೆಟಗರಿಯಲ್ಲಿ 2 ಸೀಟ್ ಇದೆ. ಸೊ ಅದು ಬಿಟ್ಟರೆ ಸೊ ಇಲ್ಲಿ ಮೈನಾರಿಟಿ ಮುಸ್ಲಿಂ ಎಮ್ ಯು ಅಂತ ಇದೆ, ಇದು ಎ ಜೆ ಆಗಿರೋದ್ರಿಂದ ತುಳು ಮೈನಾರಿಟಿ 18 ಸೀಟ್ ಆ್ಯಡ್ ಆಗಿದೆ. ಸೊ ಜಿ ಎಮ್ ಪಿ 4 ಸೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಮುಸ್ಲಿಂ ಮೈನಾರಿಟಿ 18 ಸೀಟು, ಸೊ ಜಿ ಎಮ್ ಪಿ 4 ಸೀಟ್ ಕೊಟ್ಟಿದ್ದಾರೆ, ಜಿ ಎಮ್ ಪಿ ಎಚ್ಚಲ್ಲಿ 2. ಸೊ ದೆನ್ ಎಮ್ ವಿ ಜೆ ಜಿ ಎಮ್ ಪಿ ಎಚ್ 2, ಸೊ 18 ಸೀಟು ತಮಿಳು ಮೈನಾರಿಟಿಯಲ್ಲಿ, ಜಿ ಎಮ್ ಪಿ ಸೀಟು 4, ಓಪನ್ ಸೀಟು 4 ಆ್ಯಡ್ ಆಗಿರುವಂಥದ್ದು, ಎನ್ ಆರ್ ಐ 8 ಸೀಟು ಆ್ಯಡ್ ಆಗಿರುವಂಥದ್ದು. ಸೊ ಅದ್ರ ಜೊತೆಗೆ 2 ಸೀಟು ಅದರ್ಸಿಗೆ ಆ್ಯಡ್ ಆಗಿರುವಂಥದ್ದು. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುವಂಥ ಒಂದು ಸ್ವಲ್ಪ ಗುಡ್ ನ್ಯೂಸ್ ಇದರಲ್ಲಿ ಇರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.